ಎಂಪ್ಲಾಯೀಸ್ ಆದಾಯವನ್ನು ಕೂಡ ಮೀರಿಸ್ತಾ ಇದೆ ವಿಯೆಟ್ನಾಂನ ಟ್ರಾಫಿಕ್ ಆದಾಯ. ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ಅಂಶವನ್ನು ತಂದಿದ್ದಾರೆ. ವಿಯೆಟ್ನಾಂ ಹೊಸ ಟ್ರಾಫಿಕ್ ರೂಲ್ಸ್ ಇದು. ಜನರ ಜೇಬ್ ಭರ್ತಿ ಆಗ್ತಾ ಇದೆ. ಇದು ಹೇಗಿದು? ವಿಯೆಟ್ನಾಮಲ್ಲಿ ಟ್ರಾಫಿಕ್ ರೂಲ್ಸ್ ಬರೋದಕ್ಕೂ IT ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನಗಳ ಆದಾಯವನ್ನು ಮೀರಿಸಿ ಜನಗಳ ಜೇಬ್ ಭರ್ತಿ ಆಗ್ತಿರೋದಕ್ಕೂ ಏನಪ್ಪ ಸಂಬಂಧ ಅಂತ ಬಂದಾಗ ವಿಷಯ ಇಷ್ಟೇ. ಯಾರೆಲ್ಲ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡ್ತಾ ಇದ್ದಾರೋ, ಟ್ರಾಫಿಕ್ ರೂಲ್ಸನ್ನು ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಅಂಥವರ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಟ್ರೆ ಸಾಕು, ನಿಮಗೆ ದುಡ್ಡು ಅಂತ. ದಾರಿ ಹೋಕ ಒಬ್ಬ ಯಾರೋ ವೈಲೇಟ್ ಮಾಡ್ತಿರ್ತಾನೆ ರೋಡಲ್ಲಿ, ಅವನು ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದರೆ ದಾರಿ ಹೋಕ ಆ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು, ಅವನಿಗೆ ಅಲ್ಲಿ ಯಾರು ಆ ರೂಲ್ಸನ್ನು ವೈಲೇಟ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಹೋಗುತ್ತೋ ಅದರಲ್ಲಿ ಒಂದು ಭಾಗ ಅವನಿಗೆ ಸಿಗುತ್ತೆ. ವಿಯೆಟ್ನಾಂ ಸರ್ಕಾರ ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡಿದ್ರೆ ಭಾರೀ ದಂಡವನ್ನು ಹಾಕ್ತಾ ಇದ್ದಾರೆ ಇಲ್ಲ ಪೊಲೀಸರು. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗ್ಗೆ ತಿಳಿಸಿದವರ ಜೇಬು ಭರ್ತಿ ಮಾಡ್ತಾ ಇದ್ದಾರೆ. ಉಲ್ಲಂಘನೆ ಯಾರು ಮಾಡ್ತಾರೋ, ಯಾರೋ ಒಬ್ಬ ಸಿಗ್ನಲ್ ಜಂಪ್ ಮಾಡಿರ್ತಾನೆ, ಫುಟ್ಪಾತ್ ಮೇಲೆ ಯಾರೋ ಗಾಡಿ ಓಡಿಸ್ತಾ ಇರ್ತಾನೆ, ಯಾರೋ ಜಿಬ್ರಾ ಕ್ರಾಸಿಂಗ್ ಮೇಲೆ ತಂದು ಗಾಡಿ ನಿಲ್ಲಿಸ್ಬಿಡ್ತಾನೆ, ಸ್ಟಾಪ್ ಲೈನ್ ಉಲ್ಲಂಘನೆ ಮಾಡಿರ್ತಾನೆ, ಈ ಥರದಿದ್ದಾಗ ಅವ್ನು 1000 ರೂಪಾಯಿ ಕಟ್ತಾನೆ ಅಂತ ಅಂದ್ಕೊಳ್ಳಿ. 10ರಷ್ಟು ನಿಮಗೆ, ಅದರಲ್ಲಿ ಅವನು 1000 ರೂಪಾಯಿ ಟ್ಯಾಕ್ಸನ್ನು ಸರ್ಕಾರ ಕಟ್ಟಿದ್ರೆ 100 ರೂಪಾಯಿ ನಿಮಗೆ. ಹೀಗೆ ದುಡ್ಡು ಗಳಿಸುವವರ ಆದಾಯ ಭಾರತದ IT ಉದ್ಯೋಗಿಗಳ ಸಂಬಳಕ್ಕಿಂತ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ವಿಯೆಟ್ನಾಂ ಸಾರ್ವಜನಿಕರು. ಚೇರ್ ಹಾಕ್ಕೊಂಡು ಯಾರೆಲ್ಲ ಟ್ರಾಫಿಕನ್ನು ಉಲ್ಲಂಘನೆ ಮಾಡ್ತಾರೋ ಫೋಟೋ ಹಿಡಿ ಅಪ್ಲೋಡ್ ಮಾಡೋ ಅಷ್ಟೇ ಕೆಲಸ. ಟ್ರಾಫಿಕ್ಕಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಬೈಕ್ಗಳಿಗೆ 6 ಮಿಲಿಯನ್ ಡಾಂಗ್ ಫೈನ್ ಹಾಕ್ತಾರೆ, ಕಾರು ಮಾಲೀಕರಿಗೆ 20 ಮಿಲಿಯನ್ ಡಾಂಗ್ ಫೈನ್ ಹಾಕ್ತಾರೆ. ಭಾರತದಲ್ಲೂ ಇದೇ ವಿಯೆಟ್ನಾಂ ಟ್ರಾಫಿಕ್ ರೂಲ್ಸ್ ಏನಾದರೂ ಜಾರಿ ಮಾಡಿಬಿಟ್ರೆ ಅದರ ಕಥೆ ಬೇರೆ. ಬೆಂಗಳೂರಲ್ಲಿ ಈ ತರಹದ ಒಂದು ಮಾದರಿ ರೂಲ್ಸ್ ಇತ್ತು, ಆದರೆ ಬೆಂಗಳೂರಲ್ಲಿ ಫೋಟೋ ತೆಗೆದವರಿಗೆ ಇರಲಿಲ್ಲ. ಇನಾಮು ಈಗ ಪ್ರಸ್ತುತ ತೆಲಂಗಾಣದಲ್ಲೂ ಕೂಡ ವಿಯೆಟ್ನಾಂ ಮಾದರಿ ರೂಲ್ಸನ್ನು ಮಾಡ್ತಾ ಇದ್ದಾರೆ. ಆದರೆ ಫೋಟೋ ತೆಗೆದವರಿಗೆ ಯಾವುದೇ ರೀತಿ ಹಣ ಸಿಗಲ್ಲ. ನೀವು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಈ ಥರದವನು ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದೊಂದು ಅವೇರ್ನೆಸ್ ಆಗುತ್ತೆ, ಅವನು ಫೈನ್ ಹಾಕ್ತಾರೆ. ಆದರೆ ಫೋಟೋ ತೆಗೆದವನಿಗೆ ಇಂಡಿಯಾದಲ್ಲಿ ಎಲ್ಲೂ ಕೂಡ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ.